Good morning, students. Welcome to the class. In this class, I continue chapter matrices. In the previous class, I discussed some problems on the matrices. So I want to clear one doubt. So see here, in the previous class, the first problem. First problem ನಲ್ಲಿ ನಾನು ಬರಿಬೇಕಾದ್ರೆ y is equal to 4 ಬರಿಬೇಕಾಗಿತ್ತು 3 ಬರೆದಿದ್ದೆ. ಅದನ್ನು ಒಂಚೂರು ಕರೆಕ್ಷನ್ ಮಾಡಿಕೊಡಿ. ಸೊ ಅದೊಂದು ಪ್ರಾಬ್ಲಮ್ನ ಸ್ವಲ್ಪ ಸರಿ ಮಾಡಿಕೊಡಿ. ನಾನು ಹೇಳಬೇಕಾದ್ರೆ ಕರೆಕ್ಟಾಗಿ ಹೇಳಿದ್ದೀನಿ, ಬಟ್ ಬರಿಬೇಕಾದ್ರೆ ಸ್ಮಾಲ್ ಮಿಸ್ಟೇಕ್ ಮಾಡಿದ್ದೀನಿ. ಸೊ ಅದನ್ನು ಸರಿ ಮಾಡಿಕೊಡಿ. ಅದನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾನು ಕರೆಕ್ಷನ್ ಮಾಡ್ತಾ ಇದ್ದೀನಿ. ಫೈನ್. ನಾವು ಟುಡೇ ಐ ಡಿಸ್ಕಸ್ the algebra of matrices. So you are all know about the algebraic operations, that is addition, subtraction, multiplication, division. So those are all the algebraic operations. So ಇಲ್ಲಿ ಈ algebraic operations ನ ಯೂಸ್ ಮಾಡಿ matrices ಗೆ ಹೇಗೆ ಅಪ್ಲೈ ಮಾಡ್ತೀವಿ ಅಂತ. ಸೊ ಒಂದು ಚೆನ್ನಾಗಿ ತಿಳ್ಕೊಳ್ಳಿ. matrices ಅಲ್ಲಿ ಅಡಿಷನ್ ಎಕ್ಸಿಸ್ಟೆನ್ಸ್ ಆಗುತ್ತೆ, ಸಬ್ಟ್ರಾಕ್ಷನ್ ಎಕ್ಸಿಸ್ಟೆನ್ಸ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಕೂಡ ಎಕ್ಸಿಸ್ಟ್ ಆಗುತ್ತೆ, ಬಟ್ ಡಿವಿಷನ್ ಎಕ್ಸಿಸ್ಟ್ ಆಗಲ್ಲ. matrices ನಲ್ಲಿ ಡಿವಿಷನ್ ಅನ್ನೋ ಆಲ್ಜಿಬ್ರಾಯಿಕ್ ಆಪರೇಷನ್ನ ನಾವು ಆಪರೇಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡೋದು ಅಡಿಷನ್, ಸಬ್ಟ್ರಾಕ್ಷನ್ ಅಂಡ್ ಮಲ್ಟಿಪ್ಲಿಕೇಶನ್. ಸೊ ಅದರಲ್ಲೂ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತೀನಿ. ಅದರಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಬರುತ್ತೆ, ಆ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ದೆನ್ ಐ ಮೂವ್ ಆನ್ ಟು ದ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್. ಸೊ ಬಿಕಾಸ್ ದ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅದು ಎಂಟೈರ್ ಅದು ಇದನ್ನೇ ಕಾನ್ಸೆಪ್ಟನ್ನೇ ಸ್ವಲ್ಪ ಚೇಂಜ್ ಆಗುತ್ತೆ, ಮತ್ತು ಅದು ತುಂಬ ಬೇಕಾಗಿರುವಂಥ ವಿಚಾರ, ಮತ್ತು ನೀವು ಅದರಲ್ಲಿ ಮಿಸ್ಟೇಕ್ಸ್ ಮಾಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್ ಮತ್ತು ಅದರ ಮೇಲಿನ ಪ್ರಾಬ್ಲಮ್ಸ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಬಿಗಿನಿಂಗಲ್ಲಿ ನಾನು ಫಸ್ಟು ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಎ ಮ್ಯಾಟ್ರಿಕ್ಸ್, ಅದರ ಮೇಲಿನ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. ಸೊ ಸಿಯರ್ ವಾಟ್ ಇಸ್ ಮೆಂಟ್ ಬೈ ಆನ್ ಅಡಿಷನ್ ಆಫ್ ಅ ಮ್ಯಾಟ್ರಿಸಸ್. ಸೊ ಅಡಿಷನ್ ಆಫ್ ಟು ಮ್ಯಾಟ್ರಿಸಸ್ ಮೀನ್ಸ್ ಎರಡು ಮ್ಯಾಟ್ರಿಕ್ಸ್ನ ನಾವು ಆ್ಯಡ್ ಮಾಡಬೇಕಂದ್ರೆ ಆ ಎರಡೂ ಮ್ಯಾಟ್ರಿಕ್ಸು ಕೂಡ ನಮಗೆ ಸೇಮ್ ಆರ್ಡ್ರಲ್ಲಿ ಇರಬೇಕು. ಆರ್ಡರ್ ಅಂದರೆ ಎರಡರಲ್ಲೂ ಕೂಡ ರೋಸ್ ಮತ್ತು ಕಾಲಮ್ಸ್, ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಸೇಮ್ ಇರಬೇಕು. ಸೊ ಸಿ ಹಿಯರ್ ಎ ಇಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x2. ಸೊ ಇಟ್ ಈಸ್ ಹ್ಯಾವಿಂಗ್ ದ 3 rows and 2 columns. Similarly, B also having the 3 rows and 2 columns. Then only the addition of the matrix exists. The addition of the matrix exists only if those two matrices having the ಸೇಮ್ ಆರ್ಡರ್ ಇದ್ರೆ ಮಾತ್ರ ನಮಗೆ ಆ ಎರಡು ಮ್ಯಾಟ್ರಿಕ್ಸ್ನ ಆಡ್ ಮಾಡ್ಲಿಕ್ಕೆ ಆಗೋದು. ಸೊ ಹೇಗೆ ಆಡ್ ಮಾಡ್ತೀವಿ ಅಂತ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ನಾನು ಹೇಳಿದ್ರೆ ನಿಮಗೆ ಕ್ಲಿಯಾರಿಟಿ ಸಿಗುತ್ತೆ. ಸೊ ಹಾಗಾಗಿ ನಾನು ಎಕ್ಸಾಂಪಲ್ ತಗೊತಾ ಇದ್ದೀನಿ. ಸಿ ಹಿಯರ್ ಎ ಇಸ್ ಅ ಮ್ಯಾಟ್ರಿಕ್ಸ್ ದಟ್ ಕಂಟೈನ್ಸ್ ದ ಎಲಿಮೆಂಟ್ಸ್ 1 2 3 5 -1 3, B 5 -6 4 3 1 2. So addition of a matrix is denoted as A plus B. So A is a matrix, B is a matrix. The addition of these two matrices is denoted as A plus B, and that is defined as, ಹೇಗೆ ಡಿಫೈನ್ ಮಾಡ್ತೀವಿ ಅಂದ್ರೆ, we add the corresponding elements of those two matrices. ಎರಡು ಮ್ಯಾಟ್ರಿಸಸ್ ನ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂದ್ರೆ ಮ್ಯಾಟ್ರಿಕ್ಸ್ ಎ ನ ಫಸ್ಟ್ ಎಲಿಮೆಂಟ್ ಬಂದು 1, ಮ್ಯಾಟ್ರಿಕ್ಸ್ ಬಿ ನ ಫಸ್ಟ್ ಎಲಿಮೆಂಟ್ ಈಸ್ 5. ಸೊ 1 + 5 that is 6. ಆ ಎಲಿಮೆಂಟ್ಗಳನ್ನ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಆಡ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ 2 - 6. 2 - 6 ಈಸ್ -4. ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ. ನೆಕ್ಸ್ಟ್ 3 + 4 ಈಸ್ 7. ನೆಕ್ಸ್ಟ್ 5 + 3 ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಆಡ್ ಮಾಡಬೇಕು. ಸೊ 5 + 3 ಈಸ್ 8. ನೆಕ್ಸ್ಟ್ -1 + 1 -1 + 1 gets cancelled. So that becomes 0. Next 3 + 2, that is 5. So this is the required matrix, and this matrix also having the order 3x2. So ಇಲ್ಲಿ ಏನು ಹೇಳಿದೆ ನಾನು ಅದನ್ನ ಇಲ್ಲಿ ಬರೆದಿರೋದು. Let A and B are two matrices of same order m cross n. Then the sum A plus B is a matrix. This is also a matrix ಆಫ್ ಆರ್ಡರ್ m cross n. ಇವೆರಡು ಮ್ಯಾಟ್ರಿಕ್ಸ್ ನ ಆರ್ಡರ್ ಏನಿರುತ್ತೆ ಅದರ ಸಮ್ ಕೂಡ ಅದೇ ಆರ್ಡರ್ ನ ಇನ್ನೊಂದು ಮ್ಯಾಟ್ರಿಕ್ಸ್ ಬರುತ್ತೆ. ಅಂಡ್ those ಎಲಿಮೆಂಟ್ಸ್ ಆರ್ ಅಂದ್ರೆ ಇದರಲ್ಲಿ ಬರುವಂತ ಎಲಿಮೆಂಟ್ಸ್ ಆರ್ ಸಮ್ ಆಫ್ ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ಎ ಅಂಡ್ ಬಿ. ಸಮ್ ಆಫ್ ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ಎ ಅಂಡ್ ಬಿ, ಎ ಮತ್ತೆ ಬಿ ನ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಸಮ್ ಅಂತ. ನೆಕ್ಸ್ಟ್ ಐ ಮೂವ್ ಆನ್ ಟು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್. ಸೊ ವಾಟ್ ಇಸ್ ಮೀನ್ ಬೈ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್? ಸೊ ಇಟ್ಸ್ ವೆರಿ ಸಿಂಪಲ್. ಯಾವುದಾದ್ರೂ ಒಂದು ಮ್ಯಾಟ್ರಿಕ್ಸ್ ತಗೊಳ್ಳಿ. ಸೊ ಎನಿ ಆರ್ಡರ್ ಯಾವುದೋ ಒಂದು ಮ್ಯಾಟ್ರಿಕ್ಸ್.
ಸೊ ನಾನು ಇಲ್ಲಿ ಎ ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ದಟ್ ಇಸ್ ದ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x2. ದ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಅ ಮ್ಯಾಟ್ರಿಕ್ಸ್ ಮೀನ್ಸ್ if you multiply this matrix by a scalar, that is 2, so let 2 be any scalar ಅಂತ ಅನ್ಕೋಣ. ಸ್ಕೇಲಾರ್ ಅಂತ ಹೇಳಿದ್ರೆ ನಿಮಗೆ 1 2 3 ನಂಬರ್ಸೇ ಬರಬೇಕಂತ ಏನಿಲ್ಲ. ಸೈನ್ ಥೀಟಾ ಇಂದ ಮಲ್ಟಿಪ್ಲೈ ಮಾಡ್ಬೋದು, ಅಥವಾ ಕಾಸ್ ಥೀಟಾ ಇಂದ ಮಲ್ಟಿಪ್ಲೈ ಮಾಡ್ಬೋದು, ಇ ಪವರ್ ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡ್ಬೋದು, ಲಾಗ್ ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡ್ಬೋದು. ಆ ಥರದ್ದು ಏನು ಬೇಕಾದ್ರೆ ಸ್ಕೇಲಾರ್ ಅಂದರೆ ಯಾವುದಾದ್ರೂ ಅಂತ, ಎನಿಥಿಂಗ್, ನೀವು ಯಾವುದೋ ಒಂದು ಕಾನ್ಸ್ಟೆಂಟ್ ಎಲಿಮೆಂಟ್ಸ್ ಏನಾದರೂ ಒಂದು ಯಾವುದರಿಂದ ಬೇಕಾದರೂ ಆ ಮ್ಯಾಟ್ರಿಕ್ಸ್ನ ನೀವು ಮಲ್ಟಿಪ್ಲೈ ಮಾಡ್ಬೋದು ಅಂತ. ಸೊ ಸಿಂಗಲ್ ಟರ್ಮ್ ಆಗಿರ್ಬೇಕು, ಅದು ಮ್ಯಾಟ್ರಿಕ್ಸ್ ಆಗಿರಲ್ಲ. ಮ್ಯಾಟ್ರಿಕ್ಸ್ನ ನಾನು ತಗೊಂತಾ ಇಲ್ಲ ಮಲ್ಟಿಪ್ಲೈ ಮಾಡೋದಕ್ಕೆ, ಈ ಥರದ್ದು ಯಾವುದೋ ಒಂದು ಸ್ಕೇಲಾರ್ ಅಂತ. ಸೊ 2 ಇಂಟು ಎ ಮೀನ್ಸ್ ನೋಡಿ ಏನು ಮಾಡಬೇಕಂದ್ರೆ ಆ 2ನ ಈ ಮ್ಯಾಟ್ರಿಕ್ಸ್ಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕಂದ್ರೆ ಮ್ಯಾಟ್ರಿಕ್ಸ್ನ ಪ್ರತಿಯೊಂದು ಎಲಿಮೆಂಟ್ನು ಸಿಂಗಲ್ ಎಲಿಮೆಂಟ್, ಪ್ರತಿಯೊಂದು ಎಲಿಮೆಂಟ್ನು ನಾವು 2 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಹೇಗೆ? 2 ಇಂಟು 5 ಈಸ್ 10, 2 ಇಂಟು -1 ಈಸ್ -2, 2 into 3 is 6, 2 into 2 is 4, 2 into 1 is 2, 2 into -3 is -6. So this is the required matrix. ಅರ್ಥ ಮಾಡ್ಕೊಳ್ಳಿ. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದ್ರೆ ಆ ಮ್ಯಾಟ್ರಿಕ್ಸ್ನ ಪ್ರತಿಯೊಂದು ಎಲಿಮೆಂಟ್ನು ಆ ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ ಏನು ಮ್ಯಾಟ್ರಿಕ್ಸ್ ನಮಗೆ ಬರುತ್ತೆ, ಸೊ ದಟ್ ಇಸ್ ದ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ. ಅದನ್ನು ನಾನಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು. ಇದೆಲ್ಲ ನಿಮಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾದ್ರೆ ಬೇಕಾಗುತ್ತೆ, ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ನೀಟಾಗಿ ಅಬ್ಸರ್ವ್ ಮಾಡಬೇಕು, ಸೊ ನೀಟಾಗಿ ತಿಳ್ಕೊಳ್ಬೇಕು. ಸೊ ಇದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ನೆಗೆಟಿವ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ. ನೆಗೆಟಿವ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದರೆ ಇನ್ನೇನಿಲ್ಲ, ಇದು ಒಂದು ಮ್ಯಾಟ್ರಿಕ್ಸ್, ಅದನ್ನು -1 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಯಾವುದೇ ಒಂದು ಮ್ಯಾಟ್ರಿಕ್ಸ್ನ ನೆಗೆಟಿವ್ ಮ್ಯಾಟ್ರಿಕ್ಸ್ ಅಂದರೆ ಎ ಅಂತ ಹೇಳಿದರೆ ಮ್ಯಾಟ್ರಿಕ್ಸು, the negative of the matrix is -a. If a is a matrix, then the negative of the matrix is -a. So to get the -a, we have to multiply the matrix A by -1. A ಅನ್ನೋ ಮ್ಯಾಟ್ರಿಕ್ಸ್ ನ -1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಗ ನಮಗೆ -a ಅನ್ನೋಂಥ ಮ್ಯಾಟ್ರಿಕ್ಸ್ ಬರೋದು. ಹೇಗೆ? ಸೊ ನೋಡಿ, -1 into a that is equal to -a, that is equal to, so multiply each and every element of the matrix A by -1. -1 ಇಂದ ಪ್ರತಿಯೊಂದು ಎಲಿಮೆಂಟ್ ಮ್ಯಾಟ್ರಿಕ್ಸ್ ಏನಲ್ಲಿರುವಂತ ಪ್ರತಿಯೊಂದು ಎಲಿಮೆಂಟ್ ಮಲ್ಟಿಪ್ಲೈ ಮಾಡಬೇಕು. ನಾವು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಅ ಮ್ಯಾಟ್ರಿಕ್ಸ್ ಏನ್ ಹೇಳಿದ್ವಿ ಅದೇ ತರ. ಸೊ -1 ಇಂದ ಮಲ್ಟಿಪ್ಲೈ ಮಾಡಿದ್ರೆ -1 into 2 is -2, -1 into 3 is -3, minus into minus is plus 4. Observe carefully. And -1 into 1 is -1, minus into minus is plus, 1 into 5 is 5, -1 into 2 is -2. This is the negative of a matrix. So negative of a matrix ಅಂದ್ರೆ ಪ್ರತಿಯೊಂದು ಎಲಿಮೆಂಟ್ ನ each and every element of A is multiplied by -1. So ಆ ಒಂದು ರಿಸಲ್ಟ್ ಏನು ಬರುತ್ತೆ, ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್, ದಟ್ ಇಸ್ ಕಾಲ್ಡ್ ಆಸ್ ಅ ನೆಗೆಟಿವ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ. ಐ ಥಿಂಕ್ ಇದು ಏನು 3 ಎಕ್ಸ್ಪ್ಲೈನ್ ಮಾಡಿದೆ ಅದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ನಿಮ್ಗೆ ಇವಾಗ ಡೌಟ್ ಬರ್ಬೋದು, ಸಬ್ಟ್ರಾಕ್ಷನ್ ಆಫ್ ಎ ಮ್ಯಾಟ್ರಿಕ್ಸ್ ಹೇಳಲೇ ಇಲ್ವಲ್ಲ ಸರ್ ಅಂತ. ಸೊ ಸಬ್ಟ್ರಾಕ್ಷನ್ ಆಫ್ ಎ ಮ್ಯಾಟ್ರಿಕ್ಸ್ ಸಿಮಿಲರ್ಲಿ ಅಡಿಷನ್ ಆಫ್ ಎ ಮ್ಯಾಟ್ರಿಕ್ಸ್ ಏನು ಬರೆದ್ವಿ ಅದೇ ಥರನೇ ಸಬ್ಟ್ರಾಕ್ಷನ್ ಆಫ್ ಎ ಮ್ಯಾಟ್ರಿಕ್ಸ್ ಕೂಡ. ಸೊ ಅಲ್ಲಿ ಸಬ್ಟ್ರಾಕ್ಷನ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದಾಗ A minus B ಅಂತ ಡಿನೋಟ್ ಮಾಡ್ತೀವಿ. ಇಲ್ಲಿ ದಿಸ್ ಮ್ಯಾಟ್ರಿಕ್ಸ್ ಈಸ್ ಮಲ್ಟಿಪ್ಲೈಡ್ ಬೈ -1 ಈ ಫಾರ್ಮೆಟ್ ಅಲ್ಲಿ ಪ್ರತಿಯೊಂದು ಎಲಿಮೆಂಟ್ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ ಬರೀಬೇಕು. ಅಥವಾ ಡೈರೆಕ್ಟ್ ಆಗಿ A minus B ಅಂದ್ರೆ ನೀವು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಸಬ್ಟ್ರಾಕ್ಷನ್ ಮಾಡಿದ್ರೆ ಆಯ್ತು. 1 minus 5 that is -4. 2 minus of minus is plus. Observe carefully, ಇಲ್ಲಿ minus b ಇರೋದು, ಸೊ ಹಾಗಾಗಿ minus into minus ಅಂದ್ರೆ ಪ್ಲಸ್ ಆಗುತ್ತೆ. 2 plus 6 is 8. Next 3 minus 4, 3 minus 4 is -1. 5 minus 3, 5 minus 3 is 2. Next -1 minus 1, -1 minus 1 is -2. 3 minus 2 is 1. So this is the required matrix. So ಇದು required matrix, ಇದು subtraction of a matrix ಅಂದ್ರೆ ಇದು. ಸೊ ಅದನ್ನೇ ನಾನು ಸಪರೇಟ್ ಆಗಿ ಬರೆಯೋದಕ್ಕೆ ಹೋಗಿಲ್ಲ, ಸೊ ಇದರಲ್ಲೇ ಹೇಳ್ತಾ ಇದ್ದೀನಿ. ಇಟ್ಸ್ ಎನಫ್. ಸೊ ಇದ್ರ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ಗಳಿದೆ, ಸೊ ಅದನ್ನ ಡಿಸ್ಕಸ್ ಮಾಡೋಣ. Okay friends, see the problems. The first problem is if A is equal to 2, 3, 5, 6, B is equal to -3, 0, 5, -7, then find A plus B and A minus B. So see here how to find A plus B and A minus B.
ಸೊ ಕನ್ಸಿಡರ್ ನೋಡಿ ಎ ಪ್ಲಸ್ ಬಿ ನ ಕನ್ಸಿಡರ್ ಮಾಡೋಣ. ಅಂದ್ರೆ ಎ ಮ್ಯಾಟ್ರಿಕ್ಸ್ ಎ ಈಸ್ 2 3 5 6. ಎರಡು ಮ್ಯಾಟ್ರಿಕ್ಸ್ ನ ಆಡ್ ಮಾಡ್ಬೇಕಂದ್ರೆ ಆ ಎಲಿಮೆಂಟ್ಸ್ ಗಳನ್ನ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಆಡ್ ಮಾಡಬೇಕು. ಸೊ ನೀವು ಆ ಕರೆಸ್ಪಾಂಡಿಂಗ್ ಮ್ಯಾಟ್ರಿಸಸ್ ನ ಜೊತೆನಲ್ಲಿ ಈಗ ಪಕ್ಕದಲ್ಲಿ ಬರ್ಕೊಂಡ್ರೆ ನಿಮ್ಗೆ ಆಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಎರಡನ್ನು ಒಟ್ಟಿಗೆ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಆಡ್ ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ 2 minus 3. ಸೊ ಹಿಯರ್ ಇದು ಕೂಡ ನೀವು ಸೈನ್ ನ ಗಮನ ಕೊಡಬೇಕು. ಸೊ 2 plus into minus is minus. So 2 minus 3 is minus 1. 3 plus into plus is plus. Sign na multiply ಮಾಡ್ಕೊಳ್ಳಿ. So 3 plus 0 is 3. 5 plus 5. 5 plus 5 is 10. Next 6 plus into minus is minus. 6 minus 7 is minus 1. So this is A plus B. Next A minus B. 2 3 5 6 minus B means minus 3 0 5 minus 7. So subtract the corresponding elements. So see here 2 minus of minus is plus. So 2 plus 3 is 5. 3 minus 0 is 3. 5 minus 5 is 0. 6 minus into minus is plus. So 6 plus 7 is 13. So this is A minus B. So ಹೀಗೆ ನೀವು A plus B ಮತ್ತೆ A minus B ನ ಫೈಂಡ್ ಔಟ್ ಮಾಡಬೇಕು. ಸೊ ಅದೇ ತರನೇ ಈ ಸೆಕೆಂಡ್ ಪ್ರಾಬ್ಲಮ್ ಏನಿದೆ, ಟೇಕ್ ದಿಸ್ ಪ್ರಾಬ್ಲಮ್ ಹ್ಯಾಸ್ ಹೋಮ್ ವರ್ಕ್. ಸೊ ಇದನ್ನ ಹೋಮ್ ವರ್ಕ್ ಮಾಡ್ಕೊಳ್ಳಿ. ಆಸ್ ಇಟ್ ಈಸ್ ನೀವು ಎರಡು ಮ್ಯಾಟ್ರಿಸಸ್ ನ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಗಳನ್ನ ಆಡ್ ಮಾಡಬೇಕು, ಹಾಗೆ ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಹೋಮ್ ವರ್ಕ್ ಮಾಡಿ ನನಗೆ ಕಳಿಸ್ಬೇಕು, ಚೆಕ್ ಮಾಡಿಸ್ಬೇಕು. ನೆಕ್ಸ್ಟ್ ಐ ಮೂವ್ ಆನ್ ಟು ಥರ್ಡ್ ಒನ್. ಸೊ ಹಿಯರ್ ಸಿ ಹಿಯರ್ ಎ ಮತ್ತೆ ಬಿ ಅಂತ ಎರಡು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಫೈಂಡ್ 2a minus 3b ಅಂತ ಹೇಳಿದ್ದಾರೆ. ಸೊ ಇದನ್ನ ಡೈರೆಕ್ಟ್ ಆಗಿ ನಾನು ಬರಿತೀನಿ, ಹೇಗೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಸಿಂಪಲ್. 2a minus 3b ನ ಫೈಂಡ್ ಔಟ್ ಮಾಡಬೇಕು. ಸೊ 2a minus 3b ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಸೊ ಹಿಯರ್ ಅಬ್ಸರ್ವ್, ಹಿಯರ್ 2 ಇದೆ, 2 ಅಂಡ್ ದೆನ್ a means matrix A. So you have to write the matrix A, that is 3 minus 1 3 minus 1 2 3 1 2. Minus, so see here minus 3 into matrix B, that is 1 4 6 1 4 6 1 3 minus 1. ಸೊ ನೀವು ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಫಸ್ಟ್ 2 ಇಂದ ಎಲ್ಲ ಮಲ್ಟಿಪ್ಲೈ ಮಾಡಿ, 3 ಇಂದ ಎಲ್ಲ ಮಲ್ಟಿಪ್ಲೈ ಮಾಡಿ, ಆಮೇಲೆ ಸಬ್ಟ್ರಾಕ್ಷನ್ ಮಾಡ್ಬೋದು. ಸೊ ಹೇಗೆ ಅಂದ್ರೆ 2 into 3 is 6, 2 into minus 1 is minus 2, 2 2s are 4, 2 3s are 6, 2 into 1 is 2, 2 2s are 4. ನೆಕ್ಸ್ಟ್ ಮೈನಸ್ ಹಾಗೆ ಇರಲಿ, 3 ಇಂದ ಮಲ್ಟಿಪ್ಲೈ ಮಾಡಿ, 3 into 1 is 3, 3 4s are 3 6s are 18, 3 1s are 3, 3 3s are 9, 3 into minus 1 is minus 3. Now subtract the corresponding elements of these two matrices. ಈ ಎರಡು matrices ನ corresponding elements ನ subtraction ಮಾಡ್ತಾ ಹೋಗೋದು. So 6 minus 3 is 3, minus 2 minus 12, minus 2 minus 12 is minus 14, 4 minus 18 is minus 14, 6 minus 3 is 3, 2 minus 9, 2 minus 9 is minus 7, 4 minus into minus is plus, so 4 plus 3 is 7. ಆ ಸೈನ್ ನ ಫಸ್ಟ್ ಮಲ್ಟಿಪ್ಲೈ ಮಾಡಿ ಆಮೇಲೆ ನೀವು ಸಬ್ಟ್ರಾಕ್ಷನ್ ಮಾಡಿ, ಆಗ ನಿಮಗೆ ಆನ್ಸರ್ ಕರೆಕ್ಟ್ ಆಗಿ ಬರುತ್ತೆ. ಸೊ ದಿಸ್ ಈಸ್ 2a minus 3b. ನೆಕ್ಸ್ಟ್ a plus 4b ನ ಫೈಂಡ್ ಔಟ್ ಮಾಡಬೇಕು. ಸೊ a plus 4b is, here the matrix A is 3 minus 1 2
312 plus 4 into matrix B is 146 1 3 minus 1. So ಇದು ಹೀಗೆ ಇರಲಿ 3 minus 1 2 3 1 2 plus 4 in the term wise multiply ಮಾಡಿ 4 into 1 is 4 4 4s are 16 4 into 6 4 into 1 is 4 4 3s are 12 4 into minus 1 is minus 4. Now add the corresponding elements. So 3 plus 4 is 7 minus 1 plus 16 is 15 2 plus 24 is 26 3 plus 4 is 7 1 plus 12 is 13 2 plus into minus is minus, so 2 minus 4 is minus 2. This is A plus 4B. ನೋಡಿ ಹೇಗೆ ಸಾಲ್ವ್ ಮಾಡಿದೆ. ಸೊ ಅಂದ್ರೆ ನಾವು ಸ್ಕೇಲಾರ್ ಇಂದ ಫಸ್ಟ್ ಮಲ್ಟಿಪ್ಲೈ ಮಾಡಿ ಆಮೇಲೆ ಕರೆಸ್ಪಾಂಡಿಂಗ್ ಮ್ಯಾಟ್ರಿಸಸ್ ನ ಆಡ್ ಅಥವಾ ಸಬ್ಟ್ರಾಕ್ಷನ್ ಮಾಡ್ಕೊಳ್ಬೇಕು. ಸೊ ಅದೇ ತರ ಟೇಕ್ ದಿಸ್ ಪ್ರಾಬ್ಲಮ್ ಹ್ಯಾಸ್ ಹೋಮ್ ವರ್ಕ್. ಈ ಫೋರ್ತ್ ಒನ್ ಏನಿದೆ ಇದನ್ನ ಹೋಮ್ ವರ್ಕ್ ಮಾಡ್ಕೊಳ್ಳಿ. ಆಸ್ ಇಟ್ ಈಸ್ ಡಿಟೋ ಇದೇ ತರನೇ ಇದೇ ಫಾರ್ಮೆಟ್ ಎಲ್ಲ ನೀವು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಬೇಕು. ಐ ಥಿಂಕ್ ನಿಮ್ಗೆ ಇದು ನಾನು ಹೇಳಿದ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಾರ ಡೌಟ್ ಇದ್ರೆ ನೀವು ಕ್ಲಾರಿಫೈ ಮಾಡ್ಕೊಳ್ಳಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಈಗ ಸುಮಾರು ಜನ ಏನು ನನಗೆ ಡೌಟ್ ಬಂದಿದ್ದನ್ನ ಕೇಳಿ ಕ್ಲಿಯರ್ ಮಾಡ್ಕೋತಿದ್ದೀರಿ, ಅದೇ ಥರನೇ ಕೇಳಿ ನಾನು ಕ್ಲಿಯರ್ ಮಾಡ್ತೀನಿ, ಆಯಿತಾ. ಐ ಥಿಂಕ್ ಇವತ್ತಿನ ಕ್ಲಾಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ವಿವೇಕವಾಣಿ ಹೇಳಿ 2 ವೀಕ್ಸ್ ಆಗ್ತಾ ಬಂತು. ಸೊ ಇವತ್ತಿನ ವಿವೇಕವಾಣಿ ಏನಂದರೆ, ಮನುಷ್ಯ ಯಾವತ್ತೂ ಹಾಳಾಗಿ ದುಡಿಬೇಕಂತ. ಅಂದರೆ ಅವನೆಷ್ಟೇ ರಿಚೆಸ್ಟ್ ಪರ್ಸನ್ ಆಗಿದ್ರೂ ಕೂಡ ಅವನ ಕೆಲಸದಿಂದ ಅವನು ಸರಿಬಾರ್ದು ಅಂತ. ಒಂದು ಗಾದೆ ಮಾತಿದೆ ಕನ್ನಡದಲ್ಲಿ, ಕೂತ್ಕೊಂಡು ತಿನ್ನೋನ್ಗೆ ಕುಡಿಕೆ ಹೊಂದಿದ್ರು ಸಾಲದು ಅಂತ. ಅಂದರೆ ಎಷ್ಟೇ ದುಡ್ಡಿದ್ರು ಕೂಡ ಕೂತ್ಕೊಂಡು ತಿಂತಾ ಇದ್ರೆ ಆ ದುಡ್ಡು ಖರ್ಚಾಗ್ತಾ ಹೋಗುತ್ತೆ. ಯಾವತ್ತು ನಾವು ಶ್ರಮಜೀವಿಗಳಾಗಿರಬೇಕು, ಕೆಲಸ ಮಾಡಬೇಕು. ಕೆಲಸ ಮಾಡ್ದಲೆ ಸುಮ್ಮನೆ ಕೂತ್ಕೊಳ್ಬಾರ್ದು. ನೀವು ಅಷ್ಟೇ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಏನಾದ್ರು ಕೆಲಸ ಹೇಳಿದ್ರೆ ಹೋಗಮ್ಮ ಅಂತ ಹೇಳ್ತಿರ್ತೀರಿ, ಹಾಗೆಲ್ಲ ಅನ್ಬಾರ್ದು. ಮನೆಯಲ್ಲಿ ನಿಮ್ಮ ಕೆಲಸನ ನೀವು ಮಾಡ್ಕೊಳ್ಳೋದಕ್ಕೆ ಯಾವತ್ತು ಹಿಂದೆಟ್ಟು ಹಾಕಬಾರ್ದು. ಮುಂದಕ್ಕೂ ಅಷ್ಟೇ ಕೆಲಸನ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಬೇಕು. ಸೊ ಹಾಗೆ ಮಾಡಿದ್ರೆ ನಿಮಗೆ ಯಶಸ್ಸು ಅನ್ನೋದು ಸಿಗ್ತಾನೆ ಇರುತ್ತೆ, ಮತ್ತು ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಇರುತ್ತೆ. ಯಾವಾಗ ನಮ್ಮ ಕೆಲಸ ನಾವು ಮಾಡ್ಕೋತೀವಿ ಆಗ ನೆಮ್ಮದಿ ಅನ್ನೋದಿರುತ್ತೆ. ಮತ್ತು ಎಷ್ಟೇ ದೊಡ್ಡ ಬಾಸ್ ಆಗಿದ್ರು ಕೂಡ ಅವನ ವರ್ಕರ್ಸ್ ಜೊತೆಗೆ ಯಾವಾಗ ಅವನು ಒಬ್ಬ ವರ್ಕರ್ ಆಗಿ ಕೆಲಸ ಮಾಡ್ತಾನೆ ಆಗ ಮಾತ್ರ ಅವನ ಬಿಸ್ನೆಸ್ ಅನ್ನೋದು ಅಥವಾ ಅವನು ಏನು ಕಂಪ್ನಿ ನಡೆಸಿರ್ತಾನೆ ಅದಾಗಿರಲಿ ಅದೆಲ್ಲ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಾಧ್ಯ. ಸೊ ಅದಕ್ಕೆ ನಮಗೆ ಎಷ್ಟೋ ಜನ ದೊಡ್ಡ ವ್ಯಕ್ತಿಗಳು ನಮಗೆ ಎಕ್ಸಾಂಪಲ್ಸ್ ಆಗಿದ್ದಾರೆ. ಇದು ಇವತ್ತಿನ ವಿವೇಕವಾಣಿ ಆಗಿತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ನಾಟ್ ಆಲ್.